ಹಾಯ್ ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ವಿಘ್ನ ಕ್ರಿಯೇಷನ್. ನಾನಿವತ್ತು ಒಂದು ಸ್ಪೆಷಲ್ ಅಂತ ಅಂದ್ಕೋಬೋದು, ಯಾಕಂದರೆ ಇದು ಟ್ಯಾಟಿಂಗ್ ಮಾಡ್ತೀವಲ್ಲ ಆ ಥರ ಕಾಣುತ್ತೆ. ಇದನ್ನು ಕ್ರೋಶದಲ್ಲಿ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ನಾನು ಫಸ್ಟು ಬಟ್ಟೆಗೆ 2 ಸಲ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಮತ್ತೀಗ 5 ಚೈನ್ ಹಾಕ್ಕೊಳ್ಳೋಣ. 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಆಮೇಲೆ ನಾವು ಒಂದು ಬೀಡ್ ತೊಗೊಳ್ಳೋಣ. ಬೀಡು ಒಂದು ಮೀಡಿಯಮ್ ಸೈಜ್ ಇರಲಿ ನೋಡಿ, ನನಗೆ ತೋರಿಸಿದ್ದೀನಲ್ಲ ಆ ಸೈಜ್. ಉದ್ದ ಬೀಡಾದರೂ ನಡೆಯುತ್ತೆ. ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆಗೆ ಒಂದು ಸಲ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು 4 ಚೈನ್ ಬಟ್ಟೆನ ಟರ್ನ್ ಮಾಡಿಕೊಂಡು ಬೀಡ್ ಪಕ್ಕ ಸಿಂಗಲ್ ಕ್ರೋಶ ಮಾಡಿದ್ದೀವಲ್ಲ ಅಲ್ಲಿ ಮತ್ತೊಮ್ಮೆ ಸಿಂಗಲ್ ಕ್ರೋಶ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಈಗ ಬಟ್ಟೆನ ಟರ್ನ್ ಮಾಡಿಕೊಂಡು 8 ಚೈನ್ ಹಾಕ್ಕೊಳ್ಳೋಣ. 8 ಚೈನ್ ಹಾಕ್ಕೊಂಡು ನಾವಿಲ್ಲಿ ಫಸ್ಟು ಈಗ ಸಿಂಗಲ್ ಕ್ರೋಶ ಮಾಡಿದ್ದೀವಲ್ಲ ಆ ಸಿಂಗಲ್ ಕ್ರೋಶದೊಳಗಡೆ ಮತ್ತೊಮ್ಮೆ ಸಿಂಗಲ್ ಕ್ರೋಶ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ ಮತ್ತು 8 ಚೈನು. 8 ಚೈನ್ ಹಾಕ್ಕೊಂಡು ಮತ್ತೆ ನಾವೀಗೇನು ಸಿಂಗಲ್ ಕ್ರೋಶ ಮಾಡಿದ್ದೀವೋ 8 ಚೈನ್ ಹಾಕೋದಕ್ಕಿಂತ ಮುಂಚೆ ಸಿಂಗಲ್ ಕ್ರೋಶದೊಳಗಡೆ ಮತ್ತೆ ಸಿಂಗಲ್ ಕ್ರೋಶ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಪಕ್ಕದಲ್ಲಿ ಒಮ್ಮೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು 8 ಚೈನು. ಎಂಟು ಚೈನ್ ಹಾಕ್ಕೊಂಡು ಮತ್ತು ಇವಾಗ 8 ಚೈನ್ ಹಾಕೋದಕ್ಕಿಂತ ಮುಂಚೆ ಸಿಂಗಲ್ ಕ್ರೋಶ ಮಾಡ್ಕೊಂಡ್ವಲ್ಲ ಸಿಂಗಲ್ ಕ್ರೋಶದೊಳಗಡೆ ಮತ್ತೊಮ್ಮೆ ಸಿಂಗಲ್ ಕ್ರೋಶ ಮಾಡಿ ಸೆಕ್ಯೂರ್ ಮಾಡ್ಕೊಳ್ಳೋಣ, ಅಂದರೆ ಲಾಕ್ ಮಾಡ್ಕೊಳ್ಳೋಣ. ಕಂಪ್ಲೀಟ್ ಡಿಸೈನ್ ಕಂಪ್ಲೀಟ್ ಸಿಂಗಲ್ ಕ್ರೋಶ ಚೈನು ಸಿಂಗಲ್ ಕ್ರೋಶ ಚೈನು ಅಷ್ಟೇ ಬರುತ್ತೆ ಇದರಲ್ಲಿ. ಆದರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಈಗ ಮತ್ತೊಮ್ಮೆ ಪಕ್ಕದಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು 8 ಚೈನ್ ಹಾಕ್ಕೊಳ್ಳೋಣ. ಮತ್ತು ಏನು ಸಿಂಗಲ್ ಕ್ರೋಶ ಮಾಡಿದ್ದೀವಿ ಅದರೊಳಗಡೆ ಲಾಕ್ ಮಾಡಿ ರೀತಿ 4 ಟೈಮ್ಸು ಒಂದು ಬೀಡಲ್ಲಿ 4 ಟೈಮ್ಸ್ ಮಾಡ್ಕೊಳ್ಳೋಣ. ಅಂದರೆ 4 ಪೆಟಲ್ಸ್ ಬರ್ತವೆ, ಸೊ ಹಂಗಾಗಿ 4 ಟೈಮ್ಸ್ ಮಾಡ್ಕೊಳ್ಳೋಣ. ಒಂದೊಂದು ರಿಂಗ್ ಫಾರ್ಮ್ ಆಗಿದೆಯಲ್ಲ ಅಲ್ಲಿ, ಅದರ ಪ್ರತಿಯೊಂದು ರಿಂಗಲ್ಲೂ ಒಂದೊಂದು ಪೆಟಲ್ ಹಾಕಬೇಕು ನಾವು. ಈಗ ನೆಕ್ಸ್ಟು ನಾವು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ ಅದ್ರ ಪಕ್ಕ ಮತ್ತೊಮ್ಮೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತೀಗ 10 ಚೈನ್ ಹಾಕ್ಕೊಳ್ಳೋಣ. 10 ಚೈನ್ ಹಾಕ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡ್ಕೊಳ್ಳೋಣ. ಈಗ ನೀರು ದಾರ ಮೇಲೆ ಮಾಡಿಕೊಂಡು ಮತ್ತೆ ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಬಟ್ಟೆಗೆ ಸಿಂಗಲ್ ಕ್ರೋಶ ಮಾಡಿಕೊಂಡು ಬೀಡನ್ನ ಸೆಕ್ಯೂರ್ ಮಾಡ್ಕೊಳ್ಳೋಣ. ಮತ್ತು 4 ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡಿ ಬೀಡ್ ಪಕ್ಕ ಸಿಂಗಲ್ ಕ್ರೋಶ ಇದೆಯಲ್ಲ ಅಲ್ಲಿ ಲಾಕ್ ಮಾಡೋಣ. ಮತ್ತು ಬಟ್ಟೆನ ಟರ್ನ್ ಮಾಡಿಕೊಂಡು 8 ಚೈನ್ ಹಾಕ್ಕೊಳ್ಳೋಣ. ಇದೇ ರೀತಿ ಕಂಪ್ಲೀಟ್ ಫಸ್ಟ್ ಸ್ಟೆಪ್ಪಲ್ಲಿ ಕಂಪ್ಲೀಟಾಗಿ ಇದೇ ರೀತಿ ಆಗಬೇಕು. ಬೀಡ್ ಲಾಕ್ ಮಾಡ್ಕೋಬೇಕು, ಬಟ್ಟೆಗೆ ಲಾಕ್ ಮಾಡಬೇಕು, 4 ಚೈನ್ ಹಾಕ್ಕೋಬೇಕು. 4 ಚೈನ್ ಹಾಕ್ಕೊಂಡು ಬೀಡ್ ಪಕ್ಕ ಸಿಂಗಲ್ ಕ್ರೋಶಕ್ಕೆ ಮತ್ತೆ ಸಿಂಗಲ್ ಕ್ರೋಶ ಮಾಡಬೇಕು. ಮತ್ತು 8 ಚೈನನ್ನು ಹಾಕ್ಕೊಂಡು ನಾವೆಲ್ಲಿ ಸಿಂಗಲ್ ಕ್ರೋಶ ಮಾಡಿರ್ತೀವಿ ಅದರೊಳಗೆ ಸಿಂಗಲ್ ಕ್ರೋಶ ಮಾಡ್ಕೊಂಡು ಲಾಕ್ ಮಾಡ್ಕೋಬೇಕು. ಮತ್ತು 8 ಚೈನ್ ಸಿಂಗಲ್ ಕ್ರೋಶ ಮಾಡ್ಕೊಂಡು ಮತ್ತೆ 8 ಚೈನ್ ಮಾಡ್ಕೋಬೇಕು. ನಾವು 8 ಚೈನ್ ಮಾಡೋದಕ್ಕಿಂತ ಮುಂಚೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಿರ್ತೀವಲ್ಲ ಅದರೊಳಗಡೆ ಸಿಂಗಲ್ ಕ್ರೋಶ ಮಾಡ್ಕೊಂಡು ಲಾಕ್ ಮಾಡ್ಕೋಬೇಕು. ಕಂಪ್ಲೀಟು ಬೇಸ್ ಲೈನು ಫಸ್ಟ್ ಲೈನು ಬೇಸ್ ಲೈನು ಅದೇ ಫಸ್ಟ್ ಲೈನು ಕಂಪ್ಲೀಟ್ ಇದೇ ರೀತಿ ಇರುತ್ತೆ. ಅದು ನಾವೇನೀಗ ಪೆಟಲ್ಸು 8 ಚೈನ್ ಹಾಕ್ಕೊಂಡಿರ್ತೀವೋ ಅದು ಬೆಂಡ್ ಆಗಿರುತ್ತೆ ಫುಲ್ಲು. ಅದು ಒಂದು ಸ್ವಲ್ಪ ನಾವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮಾಡಿದ ಮೇಲೆ ಅದು ಸ್ಟಿಫಾಗಿ ಕೂತ್ಕೊಳ್ಳುತ್ತೆ.
ನೀಡಲ್ ಟ್ಯಾಟಿಂಗ್ ಮಾಡ್ತೀವಿ. ನೀಡಲ್ ಟ್ಯಾಟಿಂಗು ಥರನೇ ಕಾಣುತ್ತೆ ಇದು. ಕ್ರೋಶದಲ್ಲೂ ಕೂಡ ಆ ರೀತಿ ವರ್ಕ್ ಮಾಡ್ಬೋದು ಅನ್ನೋದಕ್ಕೆ ತೋರ್ಸೋಕೆ ಇದೊಂದು ಉದಾಹರಣೆ. ನೋಡಿ, ಈ ರೀತಿ ಮಾಡಿ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶ ಮಾಡಿಕೊಂಡು ಮತ್ತೆ 10 ಚೈನ್ ಹಾಕ್ಕೊಳ್ಳಿ. ಕಂಪ್ಲೀಟ್ ಇದೇ ರೀತಿ ಎಂಡ್ವರೆಗೂ ಮಾಡ್ಕೊಳ್ಳಿ. ಈಗ ಬಟ್ಟೆನ ನಾವು ಎಂಡ್ ಮಾಡೋದು ಬೇಡ, ದಾರನ ಲಾಸ್ಟ್ ಅಂತ ಅಂದ್ಕೊಳ್ಳಿ. ಎಂಡ್ ಮಾಡೋದು ಬೇಡ, ಬಟ್ಟೆನ ಟರ್ನ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ ಸೆಕ್ಯೂರ್ಗೋಸ್ಕರ. ಬಟ್ಟೆನ ಟರ್ನ್ ಮಾಡಿಕೊಂಡು ನಾವೇನು 10 ಚೈನ್ ಹಾಕ್ಕೊಂಡಿದ್ದೀವೋ 10 ಚೈನಲ್ಲಿ ಪ್ರತಿ ಸಿಂಗಲ್ ಕ್ರೋಶ ಮಾಡ್ತಾ ಹೋಗೋಣ. ಸಿಂಗಲ್ ಕ್ರೋಶ ಯಾವ ರೀತಿ ಮಾಡಬೇಕು ಅಂದರೆ ಅದು ಫುಲ್ಲು ಸ್ಟಿಫಾಗಿ ಕೂತ್ಕೋಬೇಕು, ಟೈಟಾಗಿರಬೇಕು, ಆ ರೀತಿ ಮಾಡಬೇಕು. ಹತ್ತು ಚೈನ್ ಹಾಕ್ಕೊಂಡಿದ್ದೀವಿ ಅಂದರೆ 10 ಸಿಂಗಲ್ ಕ್ರೋಶ ಬರೋಲ್ಲ, ಜಾಸ್ತಿ ಬರುತ್ತೆ. ಅದೆಷ್ಟು ಬರುತ್ತೋ ಅಷ್ಟನ್ನು, ಇಷ್ಟೇ ಅಂತ ಇಲ್ಲ, ಅದು ಟೈಟಾಗಿ ಕೂತ್ಕೊಳ್ಳೋ ರೀತಿ ಹಾಕ್ಕೋಬೇಕು. ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಮಾಡಿಕೊಂಡು ನಾವು 8 ಚೈನ್ ಹಾಕೋದಕ್ಕಿಂತ ಮುಂಚೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀವಲ್ಲ ಅದರಲ್ಲಿ ಲಾಕ್ ಮಾಡಿಕೊಂಡು, ಈಗ ಅದು 8 ಚೈನ್ ಇದೆಯಲ್ಲ, 8 ಚೈನಲ್ಲಿ ಮತ್ತೆ ಸಿಂಗಲ್ ಕ್ರೋಶ ಕಂಟಿನ್ಯೂ ಮಾಡಬೇಕು. ಅಲ್ಲೂ ಕೂಡ ಅದೊಂದು ಸ್ವಲ್ಪ ಬೆಂಡಾಗಿರುತ್ತೆ. ಅದನ್ನು ಸ್ವಲ್ಪ ನಾವು ಲೆಫ್ಟ್ ಹ್ಯಾಂಡಲ್ಲಿ ಒಂದು ಸ್ವಲ್ಪ ಹಿಂಗೆ ಹಿಗ್ಗಿಸ್ಕೊಂಡು ಒಂದ್ರ ಪಕ್ಕ ಒಂದು ನೀಟಾಗಿ ಸಿಂಗಲ್ ಕ್ರೋಶ ಕುತ್ಕೋಬೇಕು. ಆವಾಗಲೇ ಅದು ಟ್ಯಾಟಿಂಗ್ ಥರ ಕಾಣೋದು. ಇಲ್ಲಿ 8 ಚೈನ್ ಹಾಕ್ಕೊಂಡಿದ್ದೀವಿ ಅಂದರೆ 10, 11, 12 ಈ ಥರ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಅದೆಷ್ಟು ಹಿಡಿಯುತ್ತೋ ಅಷ್ಟು, ಅಂದರೆ ಅದು ಟೈಟಾಗಿ ಕುತ್ಕೋಬೇಕು. ಆವಾಗಲೇ ಅದು ಟ್ಯಾಟಿಂಗ್ ಥರ ಕಾಣೋದು. ನೋಡಿ, ಈಗ ಆಗಿದೆ. ಅದಾದಮೇಲೆ ಕೆಳಗೆ ಸಿಂಗಲ್ ಕ್ರೋಶ ಕಾಣ್ತಾಯಿದೆ ನೋಡಿ, ಅಲ್ಲಿಗೆ ನಾವು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು ನೆಕ್ಸ್ಟ್ ಪೆಟಲ್ ತೊಗೊಳ್ಳೋಣ. ನೋಡಿ, ಈ ರೀತಿ ಬರುತ್ತೆ. ನೆಕ್ಸ್ಟ್ ಪೆಟಲ್ ತೊಗೊಳ್ಳೋಣ. ನೆಕ್ಸ್ಟ್ ಪೆಟಲ್ ತೊಗೊಂಡು ಅದರಲ್ಲೂ ಕೂಡ ಸಿಂಗಲ್ ಕ್ರೋಶ ಮಾಡೋಣ. ಆ ಪೆಟಲ್ಲು ಫೋಲ್ಡ್ ಆಗಿರುತ್ತೆ, ಹಿಂಗೆ ಲೆಫ್ಟ್ ರೈಟ್ ಲೆಫ್ಟಿಗೆ ಬಂದಿರುತ್ತೆ. ಅದನ್ನು ಸರಿ ಮಾಡಿಕೊಂಡು ಹಾಕ್ಕೊಳ್ಳಿ. ಇಲ್ಲಾಂದರೆ ನಾವು ಹೆಂಗಿರುತ್ತೆ ಹಂಗೆ ಹಾಕಿದರೆ ಅದು ಕಂಪ್ಲೀಟ್ ಆದಮೇಲೂ ಕೂಡ ಫೋಲ್ಡ್ ಆಗಿ ಇರುತ್ತೆ. ನೋಡಿ, ಈಗ ಇದಕ್ಕೆ ನಾನು 5 ಚೈನ್ ಹಾಕ್ಕೊಂಡಾದಮೇಲೆ ನಾನು ಒಂದು ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡೋದು ಬೇಡ, ನೇರವಾಗಿ ಮತ್ತೆ 5 ಚೈನ್ ಹಾಕ್ಕೊಳ್ಳೋಣ. ಸರಿ, 5 ಸಿಂಗಲ್ ಕ್ರೋಶ ಮಾಡೋಣ. ಸಿಂಗಲ್ ಕ್ರೋಶ ಆದಮೇಲೆ ನೋಡಿ, ಇದು 5 ಅದು ಹೇಳ್ತೀನಲ್ಲ, 5 ಆದರೂ ಹಿಡೀಲಿ, 6 ಆದರೂ ಹಿಡೀಲಿ, ಒಟ್ಟು ಅದು ಟೈಟಾಗಿ ಕುತ್ಕೋಬೇಕು, ಅಷ್ಟನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಅದರ ಕೆಳಗಡೆ ಸಿಂಗಲ್ ಕ್ರೋಶ ಇರುತ್ತೆ, ಮತ್ತು ಸಿಂಗಲ್ ಕ್ರೋಶ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೆಟಲ್ ತೊಗೊಳ್ಳೋಣ. ನೋಡಿ, ಈ ರೀತಿ ಕಾಣುತ್ತೆ. ನೆಕ್ಸ್ಟ್ ಪೆಟಲ್ ತೊಗೊಳ್ಳೋಣ. ನೆಕ್ಸ್ಟ್ ಪೆಟಲಲ್ಲೂ ಕೂಡ ನಾವು ಸಿಂಗಲ್ ಕ್ರೋಶ ಮಾಡ್ತಾ ಹೋಗೋಣ. ಫಸ್ಟ್ ಬೇಸ್ ಲೈನ್ ಎಲ್ಲ ಕಂಪ್ಲೀಟ್ ಬರೀ ಚೈನ್ ಹಾಕ್ಕೊಳ್ಳೋದು. ನೆಕ್ಸ್ಟ್ ಸ್ಟೆಪ್ಪು ಸಿಂಗಲ್ ಕ್ರೋಶ ಮಾಡ್ತಾ ಹೋಗೋದು. ಥರ್ಡ್ ಪೆಟಲಲ್ಲೂ ಕೂಡ ನಾವು 5 ಚೈನ್ ಹಾಕ್ಕೊಂಡು 5 ಸಿಂಗಲ್ ಕ್ರೋಶ ಹಾಕ್ಕೊಂಡು ಒಂದು ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋದು ಬೇಡ, ನೇರವಾಗಿ ಮತ್ತೆ ನೆಕ್ಸ್ಟು ಸಿಂಗಲ್ ಕ್ರೋಶ ಮಾಡೋಣ. ಅದೆಷ್ಟು ಹಿಡಿಯುತ್ತೋ ಅಷ್ಟನ್ನು ಟೈಟಾಗಿ ಸಿಂಗಲ್ ಕ್ರೋಶ ಮಾಡಿ, ಮತ್ತು ಲಾಸ್ಟಿಗೆ 8 ಚೈನ್ ಹಾಕೋದಕ್ಕಿಂತ ಮುಂಚೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಿರ್ತೀವಲ್ಲ ಅದರೊಳಗಡೆ ನಾವು
ಸಿಂಗಲ್ ಕ್ರೋಶ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈಗ ನೆಕ್ಸ್ಟ್ ಪೆಟಲ್ಲು ನೋಡಿ, ಆ ಪೆಟಲ್ ಫುಲ್ಲು ಫೋಲ್ಡ್ ಆಗಿರುತ್ತೆ. ಸ್ವಲ್ಪ ಹಿಡ್ಕೊಂಡ್ರೆ ಅದು ಸ್ವಲ್ಪ 1-2-3 ಸಿಂಗಲ್ ಕ್ರೋಶ ಹಾಕೋ ತನಕ ಆಮೇಲೆ ಕೂತ್ಕೊಳ್ಳುತ್ತೆ, ಬರುತ್ತೆ ಆಮೇಲೆ ಈಸಿಯಾಗಿ. ಮತ್ತು ಫಸ್ಟ್ ಪೆಟಲ್ಗೆ ಮತ್ತು ಲಾಸ್ಟ್ ಪೆಟಲ್ಗೆ ನಾವು ಬೀಡ್ ಹಾಕೋದು ಬೇಡ. ಎಷ್ಟು ಹಿಡಿಯುತ್ತೋ ಅಷ್ಟು ಸಿಂಗಲ್ ಕ್ರೋಶ ಹಾಕಿ ಅದನ್ನು ಟೈಟಾಗಿ ಕುತ್ಕೊಳ್ಳೋ ರೀತಿ ಮಾಡ್ಕೋಬೇಕು. ಈಗ ಸಿಂಗಲ್ ಕ್ರೋಶ ಹಾಕಿ ಅದು ಕಂಪ್ಲೀಟ್ ಆದಮೇಲೆ ಅಲ್ಲಿ ಪಕ್ಕದಲ್ಲೇ ಬಟ್ಟೆಗೆ ಸಿಂಗಲ್ ಕ್ರೋಶ ಮಾಡಿರ್ತೀವಲ್ಲ ಬೀಡ್ ಪಕ್ಕ, ಅಲ್ಲಿಗೆ ಮತ್ತೆ ಸಿಂಗಲ್ ಕ್ರೋಶ ಮಾಡಿಕೊಂಡು ಎಂಡ್ ಮಾಡ್ಕೊಳ್ಳೋಣ. ಅದ್ರ ನೆಕ್ಸ್ಟು 10 ಚೈನ್ ಇದೆಯಲ್ಲ, 10 ಚೈನ್ ಹಾಕ್ಕೊಂಡಿದ್ವಲ್ಲ ಮತ್ತು ಅದಕ್ಕೂ ಕೂಡ ನಾವು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಹೀಗೆ ಕಂಪ್ಲೀಟ್ ಸಿಂಗಲ್ ಕ್ರೋಶದಲ್ಲಿ ಪೆಟಲ್ಸ್ನ ರೆಡಿ ಮಾಡ್ಕೋಬೇಕು. ಈಗ ನಾವು 2 ಪೆಟಲ್ಸ್ನ ಫಸ್ಟ್ ಒಂದು ಲಾಸ್ಟ್ ಇದೆಯಲ್ಲ, ಲಾಸ್ಟ್ ಪೆಟಲ್ಗೆ ನಾವು ನೀಡಲ್ಗೆ ದಾರ ಹಾಕ್ಕೊಂಡು ಒಂದು ನಾಟ್ ಹಾಕ್ಕೊಂಡು ಅದಕ್ಕೆ ಒಂದು ಪೆಟಲಿಂದ ಇನ್ನೊಂದು ಪೆಟಲ್ಗೆ ಒಂದು ಬೀಡ್ ಹಾಕ್ಕೊಂಡು ಟೈಟಾಗಿ ನಾಟ್ ಹಾಕೋಬೇಕು. ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿ ಒಳಗೆ ಹಿಂದ್ಗಡೆಸಿಂದ ತೊಗೊಂಡು ಒಳಗೆಸಿಂದ ಮತ್ತೆ ಬೀಡಲ್ಲಿ ಪಾಸ್ ಮಾಡಿಕೊಂಡು ಮತ್ತು ನೆಕ್ಸ್ಟ್ ಪೆಟಲಲ್ಲಿ ಹೋಗಿ ಬ್ಯಾಕ್ ಸೈಡ್ ತಿರುಗಿಸ್ಕೊಂಡು ಒಂದು ನಾಟ್ ಹಾಕ್ಕೊಳ್ಳೋಣ. ನಾಟ್ ಹಿಂಭಾಗ ಬರೋಂಗೆ. ಸ್ವಲ್ಪ ನಾಟ್ಗೆ ಗಮ್ ಹಾಕೋಣ, ಯಾಕಂದರೆ ಸಿಲ್ಕ್ ಥ್ರೆಡ್ಡು ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನೋಡಿ, ಈ ರೀತಿ ಕಾಣುತ್ತೆ. 2 ಪೆಟಲ್ನ ಕೂಡಿಸಿದಾಗ ಅದು 10 ಚೈನು ಮತ್ತು 10 ಸಿಂಗಲ್ ಕ್ರೋಶ ಮಾಡಿರ್ತೀವಲ್ಲ ಅದು ಫೋಲ್ಡಾಗಿ ಟ್ಯಾಟಿಂಗ್ ಮಾಡಿದಾಗ ಯಾವ ರೀತಿ ಕಾಣುತ್ತೋ ಅದೇ ರೀತಿ ಕಾಣುತ್ತೆ. ಒಂಥರ ಲುಕ್ಕಾಗಿರುತ್ತೆ. ಇಷ್ಟಪಡೋರು ಇದು ಟ್ಯಾಟಿಂಗ್ ಇಷ್ಟಪಡ್ತೀವಿ, ನಮಗೆ ಟ್ಯಾಟಿಂಗ್ ಬರಲ್ಲ, ಕ್ರೋಶದಲ್ಲಿ ಹಾಕಬೇಕು ಅನ್ನೋರು ಇದನ್ನು ಇಷ್ಟಪಟ್ಟು ಹಾಕಿಸ್ಕೋಬೋದು.